ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನೀಟ್ ವಿದ್ಯಾರ್ಥಿಗಳಿಗಾಗಿ ನೀವೇನು ಮಾರ್ಕ್ಸ್ ಪಡ್ಕೊಂಡಿದ್ದೀರೋ ಅದನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಅಂದರೆ ಆಲ್ರೆಡಿ ಲಿಂಕ್ ಅವೈಲೇಬಲ್ ಆಗಿದೆ, ಕ್ಲಿಕ್ ಮಾಡಬೇಕು. ಆಮೇಲೆ ಲಾಗಿನ್ ಮಾಡಿ, ಅಂದರೆ KE ಅಪ್ಲಿಕೇಶನ್ ಫಾರ್ಮಲ್ಲಿರುವಂತಹ ಅಪ್ಲಿಕೇಶನ್ ನಂಬರ್ ಮತ್ತು KE ಪಾಸ್ವರ್ಡ್ ಹಾಕಬೇಕು. ಭಾಳ ಜನ ಕನ್ಫ್ಯೂಸ್ ಆಗಿ ನೀಟ್ ಪಾಸ್ವರ್ಡ್ ಹಾಕಿದರೆ ಓಪನ್ ಆಗೋದಿಲ್ಲ, ನೆನಪಿರಲಿ. KE ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಕರೆಕ್ಟ್ ಎಂಟ್ರಿ ಮಾಡಿರಿ. OTP ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ, OTP ಕರೆಕ್ಟ್ ಎಂಟ್ರಿ ಮಾಡಿ. ಓಕೆ, ಅವಾಗೇನಪ್ಪ ಅಂದ್ರದು ಓಪನ್ ಆಗುತ್ತೆ. ಸೊ ನಂತರ ನೀವು ರೋಲ್ ನಂಬರ್ನ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು, ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಓಕೆ, ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಡೌನ್ಲೋಡಿಂಗ್ಗೋಸ್ಕರ ಒಂದು ನಿಮಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ವೆರಿಫಿಕೇಷನ್ ಸ್ಲಿಪ್ ನೋಡಿದಾಗ ಪ್ರೆಸೆಂಟ್ಲಿ ಡೌನ್ಲೋಡ್ ಆದರೂ ಸಹ ಅಪ್ಡೇಟ್ ಆಗಿರಲ್ಲ, ಬಹುಶಃ ನಾಳೆ ಈವ್ನಿಂಗ್ವರೆಗೂ ಅಪ್ಡೇಟ್ ಆಗುತ್ತೆ, ಭಯ ಬೇಡ. ಆಮೇಲೆ ಎರಡನೇದೇನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಂದ ಕೆಲವು ವಿದ್ಯಾರ್ಥಿಗಳನ್ನ ನೋಡಿದಾಗ ನೇಮ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ ಅಂತ ಮೆಸೇಜ್ ಆಗ್ತಾ ಇದ್ದೀರಿ. ಇವನ್ ಅಂದರೆ ನೇಮಲ್ಲಿ ಏನಾದರೂ ಬದಲಾವಣೆ ಆಗಿರ್ಬೋದು, ಸ್ಪೇಸಲ್ಲಿ ಸಹ ಬದಲಾವಣೆ ಇತ್ತು ಅನ್ಕೋರಿ. ಅಶೋಕ್ ಕುಮಾರ್, ಅಶೋಕ್ ಆದಮೇಲೆ 2 ಸ್ಪೇಸ್ ಬಂದು ಕುಮಾರ್ ಅಂತ ನಿಮಗೆ ನೀಟಲ್ಲಿ ಆಗಿದ್ದು, KEನಲ್ಲಿ ಅಶೋಕ್ ಬಂದು 1 ಸ್ಪೇಸ್ ಆಗಿದ್ದರೂ ಸಹ ನಿಮಗೆ ಮಿಸ್ ಮ್ಯಾಚ್ ಬರುತ್ತೆ, ಒಂದು ಡಾಟ್ ಬಂದರೂ ಸಹ ಮಿಸ್ ಮ್ಯಾಚ್ ಆಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಪ್ರೊಬಾಬ್ಲಿ ನೈಟ್ ಅಥವಾ ನಾಳೆ ನಿಮಗೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಅದನ್ನು ನೇಮ್ ಕರೆಕ್ಷನಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ನೇಮ್ ಮಿಸ್ ಮ್ಯಾಚ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ವೇಟ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಲಿಂಕ್ ಅವೈಲೇಬಲ್ ಇಲ್ಲ, ಸೊ ಆಲ್ಮೋಸ್ಟ್ ಅದನ್ನು ಬಿಡಬೇಕಾಗತ್ತೆ, ಇಲ್ಲ ಬೆಂಗಳೂರು ಹೋಗಬೇಕು ಅಂತ ಅವಶ್ಯಕತೆ ಬರ್ಬೋದು. ನಾನೇ ತಿಳಿದ ಮಟ್ಟಿಗೆ ಅವರು ಆ ಒಂದು ಆಪ್ಷನ್ ಕೊಡ್ತಾರೆ. CBSE ICSE ವಿದ್ಯಾರ್ಥಿಗಳು ಯೂಸಲಿ ನೇಮ್ ಎಂಟ್ರ್ ರಾಂಗ್ ಮಾಡಿರ್ತೀರಾ ಅಥವಾ ನೇಮ್ ಮಿಸ್ ಮ್ಯಾಚ್ ಬಂದರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಸೊ ಅದಕ್ಕಾಗಿ ದಯವಿಟ್ಟು ವೇಟ್ ಮಾಡಬೇಕಾಗತ್ತೆ. ವೆರಿಫಿಕೇಷನ್ ಸ್ಲಿಪ್ಗೋಸ್ಕರ ನಾಳೆ ಈವ್ನಿಂಗ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನೂ ಸಮಯಾವಕಾಶ ಭಾಳಷ್ಟಿದೆ, ಏಕೆಂದರೆ 10ನೇ ತಾರೀಕು ಇನ್ನೂ ಹೈಕೋರ್ಟ್ನಿಂದ ತೀರ್ಪು ಬರಬೇಕು, ನಂತರ NMCಯಿಂದ ಅಕಾಡೆಮಿಕ್ ಡೀಟೇಲ್ಸ್ ಬರಬೇಕು. ಸೊ ದಯವಿಟ್ಟು ವೇಟ್ ಮಾಡಿ. ಬಟ್ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಯಾರು ಇದುವರೆಗೂ ನೀಟ್ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, ಸಮಯಾವಕಾಶವಿದೆ, ದಯವಿಟ್ಟು ಭಾಳ ಬೇಗನೆ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸೀಟ್ ಹೆಚ್ಚಳ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಿಲ್ಲ, NMCಲಿಂದ ಬಂದಿಲ್ಲ. ಆಲ್ರೆಡಿ ಅಪ್ಲೈ ಮಾಡಿರುವಂಥದ್ದು ಮತ್ತು ಹೊಸ MBBS ಕಾಲೇಜ್ಗಳ ಬಗ್ಗೆ ಆಗಿರ್ಬೋದು, ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಓಕೆ, 2 ಕಾಲೇಜಲ್ಲಿ ಆಗ್ತವೆ ಅಂತ ಇದೆ, ಬಟ್ ಆದಾಗೆ ಕರೆ ಸೀಟ್ ಇನ್ಕ್ರೀಸ್ ಆದಮೇಲೆ ಅಫಿಷಿಯಲಿ ಬಂದಾಗಲೇ ಎಷ್ಟು ಇನ್ಕ್ರೀಸ್ ಆಗಿವೆ ಅಂತ ಗೊತ್ತಾಗುತ್ತೆ. ಇನ್ಕ್ರೀಸ್ ಆಗುತ್ತೆ ಆಗೋದಂತ ಟ್ರೂ, ಬಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಮೇಲೆ ಗೊತ್ತಾಗುತ್ತೆ. ಓಕೆ, ಇದೇ ರೀತಿ ಅಪ್ ಟು ನಿಮ್ಗೆ ಕೌನ್ಸಿಲಿಂಗ್ ಮುಗಿಯೋವರೆಗೂ ಗೈಡೆನ್ಸ್ ನೀಡ್ತಾ ಇರ್ತೇನೆ. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.